ಇನ್ನು ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಸತ್ಯಾಗ್ರಹವನ್ನ ನಡೆಸಲಾಗಿದೆ. ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆದಿದೆ. ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಆಗಮಿಸಿ ಧರಣಿಯನ್ನ ನಡೆಸಿದ್ದಾರೆ. ಇನ್ನು ಧರಣಿ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ನೀಡಲಿದ್ದಾರೆ. ರೈತರ ಮನವೊಲಿಸೋದಕ್ಕೆ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ನೀಡಲಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಬೆಂಬಲ ಬೆಲೆಯನ್ನು ಹೆಚ್ಚಿಸಬೇಕು, 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದ್ದು, ಇವತ್ತು ಈ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ಕೊಡಲಿದ್ದಾರೆ. ಇವತ್ತು ನಾವು ತಗೋತೀವಿ, ಇದು ನಿಮಗೆಲ್ಲ ತಿಳಿಲಿ. ಒಂದು ವೇಳೆ 3,500 ರೂಪಾಯಿ ಕೊಟ್ಟರು ಅಂತ ಹೇಳಿದ್ರೆ 50 ಟನ್ ಬೆಳೆ ಎಕರೆಗೆ ಆಗಿರ್ತಕ್ಕಂಥ ಬೇಡಿಕೆ. ಇದನ್ನು ದಯವಿಟ್ಟು ನಮ್ಮ ಜಿಲ್ಲೆಯ ಎಲ್ಲಾ ಕಬ್ಬು ಬೆಳೆಗಾರರು, ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ತಗೋತೀವಿ, ಇದು ನಿಮಗೆಲ್ಲ ತಿಳಿಲಿ. ಒಂದು ವೇಳೆ 3,500 ರೂಪಾಯಿ ಕೊಟ್ಟರು ಅಂತ ಹೇಳಿದ್ರೆ 50 ಟನ್ ಬೆಳೆ ಎಕರೆಗೆ ಆಗಿರ್ತಕ್ಕಂಥ ಬೇಡಿಕೆ. ಗಗನ್ ಮಹಲ್ ಬಳಿ ಅಹೋರಾತ್ರಿ ಸತ್ಯಾಗ್ರಹವನ್ನ ನಡೆಸಲಾಗಿದೆ. ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆದಿದೆ. ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಆಗಮಿಸಿ ಧರಣಿಯನ್ನ ನಡೆಸಿದ್ದಾರೆ. ಇನ್ನು ಧರಣಿ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ನೀಡಲಿದ್ದಾರೆ. ರೈತರ ಮನವೊಲಿಸೋದಕ್ಕೆ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ನೀಡಲಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಬೆಂಬಲ ಬೆಲೆಯನ್ನು ಹೆಚ್ಚಿಸಬೇಕು, 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ವಿಜಯಪುರದ ಗಗನ್ ಮಹಲ್ ಬಳಿ ಅಹೋರಾತ್ರಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದ್ದು, ಇವತ್ತು ಈ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಭೇಟಿ ಕೊಡಲಿದ್ದಾರೆ. ಇವತ್ತು ನಾವು ತಗೋತೀವಿ, ಇದು ನಿಮಗೆಲ್ಲ ತಿಳಿಲಿ. ಒಂದು ವೇಳೆ 3,500 ರೂಪಾಯಿ ಕೊಟ್ಟರು ಅಂತ ಹೇಳಿದ್ರೆ 50 ಟನ್ ಬೆಳೆ ಎಕರೆಗೆ ಆಗಿರ್ತಕ್ಕಂಥ ಬೇಡಿಕೆ. ಇದನ್ನು ದಯವಿಟ್ಟು ನಮ್ಮ ಜಿಲ್ಲೆಯ ಎಲ್ಲಾ ಕಬ್ಬು ಬೆಳೆಗಾರರು, ಆದ್ರೆ ನೀವು ಕಳಿಸಿದ ಕಬ್ಬಿಗೆ ಪಡಿಬೇಕಾದಂತ ಬೆಲೆ ನಿಮ್ಮ ಹಕ್ಕದ. ಇವತ್ತು ನಾವು ತಗೋತೀವಿ, ಇದು ನಿಮಗೆಲ್ಲ ತಿಳಿಲಿ. ಒಂದು ವೇಳೆ 3,500 ರೂಪಾಯಿ ಕೊಟ್ಟರು ಅಂತ ಹೇಳಿದ್ರೆ 50 ಟನ್ ಬೆಳೆ ಎಕರೆಗೆ ಆಗಿರ್ತಕ್ಕಂಥ ಬೇಡಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.